ಹಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಧನುಷ್ ಮಾತಾಡುತ್ತಿದ್ದೇನೆ. ಸ್ವಾಗತ ಸುಸ್ವಾಗತ ನನ್ನ ಚಾನೆಲ್ಗೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತಿರುವಣ್ಣಾಮಲೈಯಲ್ಲಿ ಇರುವ ಅಷ್ಟಲಿಂಗಗಳ ಬಗ್ಗೆ ಮಾತಾಡುತ್ತಿದ್ದೇನೆ. ಇದನ್ನು ಸ್ಥಾಪನೆ ಮಾಡಿರುವುದು ಪಾಂಡ್ಯದ ವಂಶಸ್ಥರ ವಿಕ್ರಮ ಪಾಂಡ್ಯ. ಇದರ ಕಾರಣ ಅಷ್ಟಲಿಂಗಗಳು ಅಷ್ಟದಿಕ್ಕಿಗೆ. ನೀವು ಇದರ ಫೋಟೋದಲ್ಲಿ ಗಮನಿಸಬಹುದು. ಮೊದಲಿಗಾಗಿ ಇಂದ್ರಲಿಂಗ. ಇದರ ಕಥೆ ಹೇಳುತ್ತೇನೆ ಕೇಳಿ. ಮಹತ್ವ: ಪೂರ್ವದ ಅಂಶ ಮತ್ತು ಇಂದ್ರದೇವರನ್ನು ಪ್ರತಿನಿಧಿಸುವುದು. ಈ ಲಿಂಗವು ನಾಯಕತ್ವದ ಗುಣಗಳು ಮತ್ತು ಯಶಸ್ಸನ್ನು ನೀಡುತ್ತದೆ ಎಂದು ಹೇಳಲಾಗಿದೆ. ಪುರಾಣ ಹೇಳುತ್ತದೆ, ದೇವತೆಗಳು ರಾಜನ ಇಂದ್ರನು ತನ್ನ ರಾಜ್ಯವನ್ನು ಮರಳಿ ಪಡೆಯಲು ಇಲ್ಲಿ ಶಿವನು ಪೂಜಿಸಿದನು. ಸ್ವರ್ಗ ಮತ್ತು ಮಳೆಯೊಂದಿಗೆ ಸಂಬಂಧ ಹೊಂದಿದನು. ಇದು ದಕ್ಷಿಣಾಮೂರ್ತಿಯ ಸ್ವಾಮಿ ದೇವಸ್ಥಾನ. ನೋಡಿ ಗಾಯ್ಸ್, ತಿರುವಣ್ಣಾಮಲೈಯಲ್ಲಿ 101 ದೇವಸ್ಥಾನಗಳು ಇದೆ ಗಾಯ್ಸ್. ಎರಡನೇ ಲಿಂಗ ಅಗ್ನಿಲಿಂಗ. ಇದರ ಕಥೆ: ಅಗ್ನಿಯ ದಿಕ್ಕಿನಲ್ಲಿರುವ ಅಗ್ನಿಲಿಂಗವು ಅಗ್ನಿ ಅಂಶವನ್ನು ಪ್ರತಿನಿಧಿಸಲಾಗಿದೆ. ಇದರ ಶುದ್ಧೀಕರಣ ಮತ್ತು ರೂಪಾಂತರಕ್ಕೆ ಸಂಬಂಧಿಸಲಾಗಿದೆ. ಕಾರಣ: ಅಗ್ನಿಯ ದೇವರು ತನ್ನ ಮಾಡಿದ ದೋಷಗಳು ಮತ್ತು ಪಾಪಗಳಿಂದ ಶುದ್ಧರಾಗಲು ಈ ಸ್ಥಳವನ್ನು ಶಿವನನ್ನು ಪೂಜಿಸಲಾಗಿದೆ. ಇದು ಅಗ್ನಿತೀರ್ಥವೆಂದು ಹೆಸರು ಆಗಿದೆ. ನಾನು ನಿಮಗೆ ಒಂದು ಲಿಂಗ ಆದಮೇಲೆ ಒಂದು ದೇವಸ್ಥಾನ ತೋರಿಸುತ್ತಿದ್ದೇನೆ. ನಾನು ತಿರುವಣ್ಣಾಮಲೈಯಲ್ಲಿರುವ ಎಲ್ಲ ದೇವಸ್ಥಾನಗಳನ್ನು ತೋರಿಸಿದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತದೆ. ಸಾರಿ ಗಾಯ್ಸ್. ಇದು ಮೂರನೆಯ ಲಿಂಗ ಯಮಲಿಂಗ. ಇದರ ಕಥೆ: ಈ ನೈಋತ್ಯ ಲಿಂಗವು ಸಾವಿನ ದೇವರಾದ ಯಮನನ್ನು ಪ್ರತಿನಿಧಿಸಲಾಗಿದೆ. ಇದು ಜೀವನದ ಅಂತ್ಯ ಮತ್ತು ಅಹಂಕಾರ ಸೂಚಿಸಲಾಗಿದೆ. ಯಮನು ತನ್ನ ಭಕ್ತರಲ್ಲಿ ಸಾವಿನ ಭಯವೊಂದು ಇರಬಾರದೆಂದು ಶಿವನಲ್ಲಿ ಪೂಜಿಸಿದ ಸ್ಥಳ ಇದು. ನಿಮಗೆ ಅನಿಸಬಹುದು, ತಿರುವಣ್ಣಾಮಲೈ ಸುತ್ತಲು ಎಷ್ಟು ಗಂಟೆ ಆಗಬಹುದಪ್ಪ ಎಂದರೆ, ನಾವು 5 ಗಂಟೆಗೆ ಸ್ಟಾರ್ಟ್ ಮಾಡಿ 11 ಗಂಟೆಗೆಲ್ಲ ಮುಗಿಸಿಬಿಟ್ರೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತದೆ. ಮತ್ತು ಇದು ದೇವಸ್ಥಾನ ಬಂದು 500 ವರ್ಷ ಪುರಾಣ ಎಂದು ಆಗಿದೆ. ಹೋಗಿ ಬರಲು 500 ರೂಪಾಯಿ ಆಗಬಹುದು ಎಂದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನೆಂದು ಕಮೆಂಟಲ್ಲಿ ತಿಳಿಸಿ. ಮುಂದಿನ 4ನೇ ಲಿಂಗ ನೈಋತ್ಯ ಲಿಂಗ. ಪಶ್ಚಿಮದಲ್ಲಿ ಸ್ಥಾನ ಪಡೆದಿರುವ ಇದು ಗಾಳಿಯ ಅಂಶವನ್ನು ಸಹಕರಿಸಲಾಗಿದೆ ಮತ್ತು ವಿಸರ್ಜನೆಯ ದೇವರ ನೈಋತ್ಯದೊಂದಿಗೆ ಸಂಬಂಧ ಹೊಂದಿದೆ. ಜೀವನದ ವಿಸರ್ಜನೆಯ ಮತ್ತು ದೈತ್ಯ ರೂಪ ಸ್ಥಾನಕ್ಕೆ ಮರಳುವ ಪ್ರಕೃತಿಯನ್ನು ಮತ್ತೆ 8 ಲಿಂಗಗಳು ಇದರಲ್ಲಿಲ್ಲ. ಇದರಲ್ಲಿ 11 ಲಿಂಗಗಳು ಇದೆ. ಯಾವುದೆಂದರೆ ಚಂದ್ರ ಮತ್ತು ಸೂರ್ಯ ಲಿಂಗಗಳು ಎಕ್ಸ್ಟ್ರಾ ಇದೆ. ಮತ್ತು ಇದು ನೋಡಿಸುವುದು ಸೂರ್ಯಲಿಂಗ. ನೋಡಿ ಗಾಯ್ಸ್, 11 ಲಿಂಗಗಳಲ್ಲಿ 5 ಲಿಂಗ ಆಗಿದೆ ಗಾಯ್ಸ್. ಇನ್ನು 6 ಲಿಂಗ ಬಾಕಿ ಇದೆ. ಪಾರ್ಟ್ 2ಗೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್. ಪಾರ್ಟ್ 2ಗೆ 15 ಲೈಕ್ ಬೇಕಾಗಿದೆ. ಜೈ ಅರುಣಾಚಲೇಶ್ವರ. அதாண்டா இதாண்டா அருணாச்சலம் நான் தாண்டா அன்னை தமிழ்நாட்டுல நான் அனைவரும்